ಬಾವ ನಮ್ಮಮ್ಮನ ನೋಡಬೇಕು ಅಂತ ನಮ್ಮ ದಣಿಗಳು ಕಾಯ್ತಾ ಇದಾರೆ, ಏನು ಮಾಡೋದು? ನೋಡಿ ಅಂದ್ರೆ ಬಾಯ್ ತಪ್ಪಿ ಅಮ್ಮ ಅಂದ್ಬಿಟ್ರಿ, ಇವಾಗ ಎಲ್ಲಿಂದ್ರಿ ಕರ್ಕೊಂಡ್ ಬರೋದು? ಅಮ್ಮ ನನ್ ಬಿಟ್ಟು ಎಲ್ಲಮ್ಮ ಹೋದೆ. ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು, ಕೂಡಿ ಆಡಲೆಂದು ಬಂದೆ ನಾನು ಕಂದ. ಅಮ್ಮ ಅಮ್ಮ ಯಾಕೆ ದಿವಸಾದ್ರೂ ಬರಲಿಲ್ಲ? ಎಲ್ಲ ಹಾಳಾಗೋಗಿದ್ದೆ. ನಿನಗಾಗಿ ಓಡೋಡಿ ಬಂದೆ. ಯಾಕೆ ಓಡ್ಬರಕ್ಕೆ ಹೋದೆ? ನಡ್ಕೊಂಡ್ ಬಂದಿದ್ದಾಗ್ತಿರ್ಲಿಲ್ವೇ? ನೀನ್ ನನ್ ಕನ್ಸಲ್ಲಿ ಓಡೋಡಿ ಬಂದೆ, ಅದಕ್ಕೆ ನಾನು ನಿನ್ನ ನೋಡಕ್ಕೆ ಓಡೋಡಿ ಬಂದೆ. ಬಾವ ಕೇಳಿಸ್ಕೊಂಡ್ರ? ನಮ್ಮ ತಾಯಿಯವ್ರು ಆಡಿದ ಮಾತನ್ನ ಕೇಳಿಸ್ಕೊಂಡ್ರ ನೀವು? ನಾನೇ ಭಾಗ್ಯವಂತ, ನಿನ್ನಂತ ತಾಯಿಯ ಪಡೆದ ನಾನೇ ಪುಣ್ಯವಂತ. ಬಾವ ಈಗಿನ ನಿಮ್ ತಾಯಿ ಅಂದ್ರೇನಪ್ಪ? ಹೌದು ತಡಿಯರೆ, ಬರೀ ನನ್ನ ತಾಯಿ ಅಲ್ಲ, ಅಮ್ಮ, ಜನನಿ, ಮಾತೆ, ಜನ್ಮದಾತೆ. ಯವ್ವ ಶರಣ್ರಿ, ಯವ್ವ ಶರಣು. ಎಂತ ಬೇಷಾದ ಮಗನ್ ಹೆತ್ತಿರ್ರಿ ನೀವು. ಬಿಟ್ಲ ನಿಮ್ ತಾಯಿ ನೋಡ್ತಾ ಇದ್ರ ಆಕೆ ವಯಸ್ಸು ಇನ್ನೂ ಚಿಕ್ಕದಾಗದಲ್ರಿ? ಅದು ಸ್ವಲ್ಪ ನಾನು ಮುಂಚೆನೆ ಹುಟ್ಟುಬಿಟ್ಟೆ, ಹಾಗಾಗಿ ನಮ್ಮ ತಾಯರು ನೋಡೋದಕ್ಕೆ ಚಿಕ್ಕವ್ರ ತನ್ನ ಕಾಣ್ತಾರೆ. ಓ ಅಂದ್ರ ನೀ ಲಗ್ನಕ್ಕಿಂತ ಮುಂಚೆ ಹುಟ್ಟಿದೆ ಅಲ್ಲ? ಅವ್ರ ಲಗ್ನ ಆದ್ಮೇಲೆ ಹುಟ್ಟಿದ್ದು. ಆದ್ರೂ ಯವ್ವ ಎಂತ ಒಳ್ಳೆ ಮಗನ್ ಹೆತ್ತೇರ್ರಿ. ಅವನ ಮನದಲ್ಲಿ ದೇವ್ರ ಬಗ್ಗೆ ಎಂತ ಭಕ್ತಿ ತುಂಬೇರ್ರಿ. ಶರಣ್ರಿ ಯವ್ವ ಶರಣು. ನೋಡಿಮ್ಮ, ಅವನ ಹೆಸರು ವಿಠಲ್ ಮೂರ್ತಿ ಎಮ್ಮೆ ಅಂತ. ನೀವು ಒಳಗಡೆ ಹೋಗ್ತಾ ಇದ್ದಂಗೆ ವಿಟ್ಲ ಕಂದ ಎಲ್ಲಿದ್ಯಪ್ಪ ಅನ್ಬೇಕು, ಆಯ್ತಾ? ಸೀನಾದ್ಮೇಲೆ ಕೊಡ್ತೀವಿ, ನಡೀರಮ್ಮ. ಅಡ್ವಾನ್ಸ್ ಆದ್ರೆ ಅಯ್ಯೋ ಈಗಲೇ ಲೇಟ್ ಆಗಿ ಹೋಗಿದೆ, ನಡಿಯಮ್ಮ. ಮಗನೇ ವಿಠಲ, ಮಗನೇ ವಿಠಲ ಕಂದ. ನಾನೇ ಬಿಟ್ರ ನೀವು? ನಾನೇ ಕಣೋ ನಿಮ್ಮಮ್ಮ. ಯಾರ ಕಡೆಯಿಂದಮ್ಮ? ಹತ್ತು ಕಡೆಯಿಂದ. ಯಾಕೆ ಮುಳ್ಳು ಮಾಡ್ಬಿಟ್ಟಿದ್ಯಾ? ನಾನು ರೇಣುಕಾಂಬ ಏನು ಒಂದು ತೋಚ್ಲಿಕ್ಕೆ ಹತ್ತಿಲ್ಲಲ್ಲ ನನ್ಗ. ಅಲ್ಲಿ ಮೊಸರು ಗಡಿಗೆ ಆಗಿದೆ. ಈಕ ನೋಡಿದ್ರು ತಾಯಿ ಅಂತಳ, ಆಕಿ ನೋಡಿದ್ರು ತಾಯಿ ಅಂತಳ. ಬಿಟ್ಲ ಇದ್ರಲ್ಲಿ ನಿಮ್ ನಿಜವಾದ ತಾಯಿ ಯಾರಲ್ಲ? ನೋಡಿ, ಕೃಷ್ಣನಿಗೆ ಇಬ್ರು ತಾಯಿ ಅಂದ್ರು. ಒಂದ್ ಕಡೆ ಯಶೋಧ, ಇನ್ನೊಂದ್ ಕಡೆ ದೇವಕಿ. ಹುಟ್ಟಿದ್ದಲ್ಲಿ ಬೆಳೆದಿದ್ದಿಲ್ಲಿ. ಹಾಗೆ ವಿಟ್ಲ ಹುಟ್ಟಿದ್ದಿಲ್ಲಿ ಬೆಳೆದಿದ್ದಲ್ಲಿ. ಯಶೋಧ ಕೃಷ್ಣನ ಬೆಳೆಸಿದರೇನು, ದೇವಕಿಗೆ ಅವನು ಕಂದನಲ್ಲವೇ? ಮಗನೇ ಆಸ್ಪತ್ರೆ ಖರ್ಚಿಗೆ 5,000 ಕೊಡು. ಏನಮ್ಮ, ಒಂದ್ 2 ನಿಮಿಷ ಸೀನಿಗೆ 5,000 ರೂಪಾಯಿ ಜಾಸ್ತಿ ಆಗಿಲ್ವಾ? ಕೊಡ್ಲಿಲ್ಲಂದ್ರೆ ಕಾಪಾಡಿ ತೆಗೆಸ್ಕೊಂಡ್ಬಿಡ್ತೀನಿ. ತಕೊಂಡು ರೈಟ್ ಹೇಳಿ. ಧಣಿ, ಒಬ್ಬಂಗೆ ಇಬ್ರು ಬಂದ್ರು. ನನಗೆ ಯಾಕೋ ಅನುಮಾನದ ಮೇಲೆ ಡೌಟ್ ಬರ್ಲಿಕ್ಕೆ ಹತ್ತೈತಿ. ಅನುಮಾನದ ಪ್ರಾಣಿ ಮುಚ್ಚಳೆ ಬಾಯಿ. ಅಲ್ಲೇ ಅವ್ವ ಅಂದ್ಮೇಕೆ ಅವ್ವ, ಚಿಕ್ಕವ್ವ, ದೊಡ್ಡವ್ವ ಅಂತ ಇರಕ್ಕಿಲ್ಲನ? ಇದು ಹಂಗಯ್ಯ. ತಮಂಗಿ ತಗೊಂಬಂದ ಯವ್ವ, ನಾನು ನಿನ್ ಬರ್ತೇನ್ರಿ. ಶರಣ್ರಿ ಯವ್ವ. ಒಟ್ಟು ಬನ್ರಿ ದಣಿಯರೆ. ಬರ್ತೀನಿ. ಏ ಅಯೋಗ್ಯ, ಹೇಳಿ ತಾನೇ ಇನ್ನೊಂದು ಅಮ್ಮನ್ ಕರ್ಕೊಂಡ್ ಬರೋದು. ಈ ಕಮಲಮ್ಮ ಬರಲ್ಲ ಅಂತ ಕಿರಿಕ್ ಮಾಡಿದ್ದಕ್ಕೆ ನಾನು ಆಯಮ್ಮನ್ ಸೆಟ್ ಮಾಡಿದ್ದು. ಸರಿ ಅವಳಿಗೆ ಎಷ್ಟು ಕಟ್ ಕಳ್ಸಿದ್ರಿ? 5,000 ರೂಪಾಯಿ ಕಿತ್ಕೊಂಡು ಹೋದ್ಲು. ನನಗೆ 6,000 ಕೊಡ್ಲಿಲ್ಲ ಅಂದ್ರೆ ನಾನು ಕಾಪಾಡಿ ಅಂತ ಕಿಚ್ಕೋತೀನಿ. ಮಗನೇ, ನೀನು ಮಾಡಿರೋ 2 ಕೆಲಸಕ್ಕೆ ಡಾಕ್ಟರ್ ಹತ್ರ ಅದು ರಿಪೇರಿ ಮಾಡ್ಬೇಕು 10,000 ರೂಪಾಯಿ ಖರ್ಚಾಯ್ತು. ತಪ್ಪಿಸ್ಕೊಂಡು ನೋಡತ್ತೀಯ? ಪಾಪಣ್ಣವ್ರೆ, ನಿಮ್ಮ ತಮ್ಮಯ್ಯ ಅಂತ ನಾನು ಬೇಕು ಕೆಲಸ ಮಾಡ್ಲಿಲ್ಲ, ಅದು ಅಚಾನಕ್ ಆಗೋಯ್ತು. ಈಗ ಅಚಾನಕ್ ಆಗಿ ನಮ್ ಕಾಲ್ ನೋಯ್ತಾ ಐತೆ, ಸ್ವಲ್ಪ ನೀಟಾಗಿ ಗೊತ್ತು. ವಿಠಲ ಮೂರ್ತಿ 60,000 ರೂಪಾಯಿ ಸಂಬಳಕ್ಕೆ ನಿಮ್ಮ ಹತ್ರ ಕೆಲ್ಸಕ್ಕೆ ಸೇರಿ ಅಲ್ಲಿ ಪೈಲ್ವಾನ್ ಕಾಲು ಹೋಗ್ತಾ ಇದ್ದಾನೆ. ಡಬ್ಬಲ್ ಕೆಲಸ, ಇದು ಸರಿನಾ ದಣಿ? ಬಾಲ್ಯ, ಅವ ನಮ್ಮ ವಿಷ್ಣು ಮೂರ್ತಿ ಹೌದಾ ಅಲ್ವಾ ಅಂತ ನನಗೆ ಅನುಮಾನ ಬರ್ಲಿಕ್ಕತ್ತದ. ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ನಾ
ನಾರಾಯಣ ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಎಷ್ಟಾದರೂ ಮತಿಗೆಟ್ಟು ಇರಲಿ ಕೃಷ್ಣ ಕೃಷ್ಣ ಎಂದು ಚಿತ್ತರೂಪೇಳುವ ಅಷ್ಟಾಕ್ಷರ ಮಹಾ ಮಂತ್ರದ ನಾಮವ ನಾರಾಯಣ. ಏ ಬಾಳ್ಯ, ಅವ ನಮ್ಮ ವಿಟ್ಲು ಮೂರ್ತಿ ಅಲ್ಲಲ್ಲಿ ಅವನಿಗಿಂತ ಚಲೋ ಆಡ್ಲಿಕ್ಕೆ ಎಲ್ಲಿ ಬರ್ತದ? ಇವ ಬೇರೆ ಅದನ, ನೀ ಬಾ ಇಲ್ಲ. ಅಲ್ಲ ದಣಿ ಅದು. ಅಪ್ಪ ಅಂತೂ ಬೀಸೋದ್ರಿಂದ ತಪ್ಪಿಸ್ಕೊಂಡಂಗೆ ಆಯ್ತು. ಎಲ್ಲ ತಪ್ಪಿಸ್ಕೊಂಡೆ, ಈಗ ನಾನು ಬೀಸ್ತೀನಲ್ಲ. ವಿಠಲ್ ಮೂರ್ತಿ ಎಲ್ಲದಿಯಲೇ? ವಿಠಲ್ ಮೂರ್ತಿ 74 4 93 ಬೇಗ ಹೇಳಿದೆಣಗಳೇ ಲೆಕ್ಕ ಮಿಸ್ ಆಗ್ತಿದೆ. ಅಲ್ಲಲ್ಲಿ ಆ 6ನೇ ಕ್ಲಾಸ್ ಬಳಿ ಯಾವನೋ ಒಬ್ಬ ದಾಂಡಿಗನ ಕಾಲು ಹೊತ್ತ ಕುಂತಿದೆಯಲ್ಲ ನೀನು. ನಮ್ಮ ದಣಿಗಳ ಹತ್ರ ಕೆಲಸ ಸೇರಿ ದಾಂಡಿಗನ ಕಾಲು ಹೋಗ್ತಿಲ್ಲ, ನಮ್ಮ ದಣಿಗಳ ಕಾಲನ್ನು ಬಿದ್ದು ಹೋಗಿದ್ವೇನಾ? ನಾನು 6ನೇ ಕ್ಲಾಸಲ್ಲಿ ಅದು ಯಾವ್ದು ದಾಂಡಿಂಗ್ ಕಾಲು ಓದ್ತಿದ್ನ. ಹೌದ್ರಿ? ಹೌದಾ? ಈ ದಾಂಡಿಗನ ಕಾಲು ಹೊತ್ತದ ಹಾಡಾಡ್ತದನ್ನ ನಾನು ಕಿವಿಯಾರೆ ಕೇಳೇನಿ ನಾನು. ಅಯ್ಯೋ ನನಗೆ ಹಾಡಕ್ಕೆ ಬರಲ್ಲ ದಣಿಗಳೇ. ಏ ಸುಳ್ಳು ಹೇಳಿದೆ ಅಂದ್ರ ಮಗನ ಇಲ್ಲ ಸಿಗದಾಕ್ಬಿಡ್ತೀನಿ ನಿನ್ನ. ಮಂಡಕ್ಕಿ ಅವ್ರೆ, ವಿಠಲ್ ಮೂರ್ತಿ ಬ್ರದರ್ನ ನೋಡಿ ನೀವು ಕನ್ಫ್ಯೂಸ್ ಆಗಿಬಿಟ್ಟಿದ್ದೀರಾ. ವಿಠಲ್ ಮೂರ್ತಿಗೆ ಒಬ್ಬ ಬ್ರದರ್ ಅದನೇನು? ಇವರು ವಿಠಲ್ ಮೂರ್ತಿ, ಅವರು ಕಿಟ್ಟಲ್ ಮೂರ್ತಿ, ಅವಳಿಗೆ ಉಳಿ. ಕಿಟ್ಟಲ್ ಮೂರ್ತಿ ಅಂದ್ರ ಕನ್ನಡಕ್ಕೆ ಡಿಕ್ಷನರಿ ಕೊಟ್ಟ ಮಹಾನುಭಾವ. ಇವ್ರ ತಮ್ಮನೂ ಹಾಗಾಗ್ಲಿ ಅಂತ ಆ ಮಹಾನುಭಾವನ ಹೆಸರಿಟ್ಟಿದ್ದಾರೆ. ಅಂದಾಗ ರಸ್ತೆ ಬದಿನಾಗ ಕಾಲೊತ್ತ ಹಾಡ್ತಿದ್ದು ನೀನಲ್ಲ? ಇಲ್ಲ ದಣಿಯವ್ರೆ, ಅದು ಕಿಟ್ಟಲ ಮೂರ್ತಿ ಇದೆ. ಓಹೋ, ಹಂಗಾದ ನಾನು ಆ ಕಿಟ್ಟಲ್ ಮೂರ್ತಿ ನಾವು ನೋಡ್ಬೇಕು, ನೀನು ಹೋಗಿ ಕರ್ಕೊಂಬ. ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ ಪಂಕಜನೇತ್ರಂ ಪರಮ ಪವಿತ್ರಂ ಪಂಕಜನೇತ್ರಂ ಪರಮ ಪವಿತ್ರಂ ಶಂಖಚಕ್ರಧರ ಚಿನ್ಮಯ ರೂಪಂ ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ ಅಂಬುಜೋದ್ಭವ ವಿನುತಂ ಅಗಣಿತ ಗುಣಧಾಮಂ ಅಂಬುಜೋದ್ಭವ ವಿನುತಂ ಅಗಣಿತ ಗುಣಧಾಮಂ ತುಂಬುರು ನಾರದ ಗಾನ ವಿನೋದಂ ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ. ವಿಠಲ್ ಮೂರ್ತಿಗಳೇ ಭಾರಿ ಬೇಷಾಗಿ ಆಡಿದ್ರಿ ಬಿಡ್ರಿ. ನಿಮ್ ಬ್ರದರ್ ವಿಠಲ್ ಮೂರ್ತಿನೂ ಕರ್ರಿ, ನಿಮ್ಮ ಹಾಡು ಒಂಚೂರು ಕೇಳಿಸ್ಕೊಳ್ಳಿ. ನಮ್ಮ ಬ್ರದರ್ ವಿಠಲ್ ಮೂರ್ತಿಗೆ ನಾನು ಹಾಡು ಕಂಡ್ರಾಗಲ್ಲ. ನಾನು ಹಾಡೋದಕ್ಕೆ ಬಾಯಿ ಬಿಟ್ರು ಸಾಕು ಅವ್ನು ಕಿವಿ ಮುಚ್ಕತ್ತಾನೆ. ಅಳಿಯ, ಒಂದೇ ಬಳ್ಳಿನಾಗ ಎಂತ ಹೂಗಳು ಹುಟ್ಟಾವ್ಲಿ? ಒಂದು ತಾವರೆ, ಇನ್ನೊಂದು ಕೆಂದಾವರೆ. ಅಣ್ಣಯ್ಯ, ಬಾರವ್ವ ತಂಗಿ ಮೋನಾಗಿ. ಅಣ್ಣಯ್ಯ ಎಷ್ಟು ಚೆನ್ನಾಗಿ ಹಾಡ್ತಾರೆ ಇವರು. ಯಾರು? ಅದೇನವ್ವ ನಮ್ಮ ಬಳಿ ಹೊಸ್ತಾಗ ಬಂದಲ್ಲ ಕೆಲ್ಸಕ್ಕೆ, ವಿಠಲ್ ಮೂರ್ತಿ ಅಂತ. ಇವ ಬ್ರದರ್ ಅದನ ಕಿಟ್ಟಲ್ ಮೂರ್ತಿ ಅಂತ. ಓ ಅಣ್ಣಯ್ಯ, ಇವ್ರ ಹತ್ರ ಸ್ವಲ್ಪ ಸಂಗೀತದ ನೋಟ್ಸ್ ತಗೋಬೇಕಾಗಿತ್ತು, ತಗೋಬೋದಾ? ಏ ಧಾರಾಳವಾಗಿ ತಗೊಳವ, ಯಾರು ಬೇಡ ಅಂದರು? ಏ ಬಾಲ್ಯ ನಡಿಲ್ಲ, ತೋಟದ ಮನೆಗೆ ಹೋಗುವ. ಕಿಟ್ಟಲ್ ಮೂರ್ತಿ ಅವರೇ, ನಿಮ್ಗೆ ಮದ್ವೆ ಆಗಿದ್ಯಾ? ನಮ್ಮ ಬ್ರದರ್ ವಿಠಲ್ ಮೂರ್ತಿಗೂ ಆಗಿಲ್ಲ, ನನಗೂ ಆಗಿಲ್ಲ. ನನಗೆ ಸಂಗೀತಗಾರನೇ ಮದ್ವೆ ಆಗ್ಬೇಕು ಅಂತ ತುಂಬಾ ಆಸೆ. ನಿಮ್ದೇನು ಅಭ್ಯಂತರ ಇಲ್ಲ ಅಂದ್ರೆ ನೀವು ನನ್ನ ಮದ್ವೆ ಆಗ್ತೀರಾ? ಹೊಡಿರಿ ಬೇಡ ಅನ್ನಲ್ಲ. ಯಾಕೆ ಹೊಡಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೊಡಿರಿ. ಹೊಡಿ ಅಂದ್ರೆ
ನೀವು ಶುದ್ಧ ನಾಲಯಕು. ನೀವು ಮಾಡಿರೋ ಎಡವಟ್ಟಿಂದ ಇಲ್ದಿರೋ ತೊಂದ್ರೆ ಎಲ್ಲ ಶುರುವಾಗತ್ತೆ. ನಾನಂತದ್ ಏನ್ ಮಾಡಿದೆ ಅಂತ ಹಿಂಗ್ ಹೊಡಿತಾ ಇದ್ದೀರಾ? ನೀವ್ ಯಾಕ್ರಿ ಹಾಡಕ್ ಹೋಗ್ಬೇಕಾಗಿತ್ತು? ಒಂದ್ ಪಾತ್ರನೇ ನೆಟ್ಟಾಗಿ ನಿಭಾಯಿಸಕ್ ಆಗ್ತಿಲ್ಲ ನಿಮ್ ಕೈಲಿ. ಎರಡೆರಡು ಪಾತ್ರನ ಹೇಗ್ರಿ ನಿಭಾಯಿಸ್ತೀರಾ? ಕಿಟ್ಟಲ್ ಮೂರ್ತಿ ಎರಡೂ ನೀನೆ ಅಂತ ಮಂಡಕ್ಕಿ ಗಜಾನನ್ಗೆ ಏನಾದ್ರೂ ಗೊತ್ತಾದ್ರೆ ಕೆಲ್ಸದಿಂದ ಏನೋ ಈ ಲೋಕದಿಂದನೇ ಡಿಸ್ಮಿಸ್ ಆಗ್ಬಿಡ್ತೀಯ. ವಿಠಲ್ ಮೂರ್ತಿ ಕಿಟ್ಟಲ್ ಮೂರ್ತಿ ಇಬ್ರು ಒಬ್ರೆ ಅಂತ ನಂಗೆ ಗೊತ್ತಾಯ್ತು. ಕಿಟ್ಲನೇ ಬೇರೆ ಕಿಟ್ಲನೇ ಬೇರೆ. ಏನಿಲ್ಲ, ಇಬ್ರು ಒಬ್ರೆ ಅಂತ ಹೇಳ್ತಾ ಇದ್ದೀನಿ, ನಾನು ಈಗ ತಾನೇ ಕೇಳಿಸ್ಕೊಂಡೆ. ನೋಡಮ್ಮ ಮೋಹನಂಗಿ, ಈ ವಿಷಯ ಏನಾದ್ರೂ ನಿಮ್ಮ ಅಣ್ಣನಿಗೆ ಗೊತ್ತಾಯ್ತು ಅಂದ್ರೆ ಇವ್ರನ್ನ ಬೆಂಡೆತ್ತಿ ಬ್ರೇಕ್ ಹಾಕ್ಬಿಡ್ತಾರೆ. ಈ ವಿಷಯ ನಮ್ಮಲ್ಲೇ ಇರ್ಲಿ, ಇಲ್ಲ ಅಂದ್ರೆ ಇವ್ರ ಕೆಲಸ ಕಿತ್ಕೊಂಡು ಹೋಗುತ್ತೆ, ಅದ್ರ ಜೊತೆಗೆ ಆಸೆಯಲ್ಲಿ ಪಾಲು ಕಿತ್ಕೊಂಡು ಹೋಗುತ್ತೆ. ಹಾಗಾದ್ರೆ ಇನ್ಮೇಲಿಂದ ವಿಟ್ಲ ನಾನ್ ಹೇಳ್ದ ಹಾಗೆ ಕೇಳ್ಬೇಕು, ನಾನ್ ಹೇಳ್ದಾಗೆಲ್ಲ ಹಾಡ್ಬೇಕು. ಒಪ್ಕೊಳ್ಳಿ. ಹಿಂಗಾಗುತ್ತೆ. ಅಯ್ಯೋ ಒಪ್ಕೊಳ್ಳಿ. ನೀವು ಸ್ವಲ್ಪ ಸುಮ್ಮನೆ ಅದನ್ನ ಒಪ್ಕೊಳ್ಳೋಕ್ಕಾಗುತ್ತೆ. ಒಪ್ಕೊಂಡ್ರೆ ಆಯ್ತು, ನೀವು ಹೇಳ್ದಂಗೆ ಕೇಳ್ತೀನಿ. ಹಾಯ್, 90. ಹಲೋ ಮೋಹನಂಗಿ. ನೀವೀಗ ವಿಠಲ್ ಮೂರ್ತಿನ ಕಿಟ್ಟಲ್ ಮೂರ್ತಿನ? ಅವೆಲ್ಲ ಈಗ ಯಾಕೆ ಬೇಕು? ನಾನಿವಾಗ ಅಕೌಂಟೆಂಟು ವಿಠಲ್ ಮೂರ್ತಿ. ನೀವು ವಿಟ್ಲನೇ ಆಗಿರಿ ಕಿಟ್ಲನೇ ಆಗಿರಿ, ನಿಮ್ಮ ಶಾರೀರಕ್ಕೆ ನನ್ನ 100 ಸಲಾಂ. ನಿಮಗೆ ನಾನು ಮಾರು ಹೋಗಿದ್ದೇನೆ. ಆದ ಬಿಡ, ನೀ ಹೇಳ್ದಂಗ ಈಗ ಅವ್ರ ಮನೆಗೆ ಹೋಗುವ. ಅಲ್ಲಿ ಕಿಟ್ಟಲ್ ಮೂರ್ತಿ ಇದ್ದ ಅಂದ್ರ ಇವ ಬೇರೆ ಅವ ಬೇರೆ ಅಂತ ಆಗ್ತದೆ. ಇಲ್ಲ ಅಂದ್ರ ಅವ ಇವ ಇಬ್ರು ಒಂದೇ ಅಂತ ಖಾತ್ರಿ ಆಗ್ತದೆ. ಸರಿ ಹೋಗುವ. ಇವು 77 ಪ್ಲಸ್ 98 ಹೆಂಗೆ? ವಿಠಲ್ ಮೂರ್ತಿ, ನೀ ಈ ರೂಮಾಗ ಕುಂತು ಲೆಕ್ಕನ ಸಾವಕಾಶವಾಗಿ ನೋಡ್ತಾ ಇರಪ್ಪ. ನಮ್ಗೊಂದು ತುರಂತ ಕೆಲಸ ಬಂದದೆ, ಹಿಂಗ್ ಹೋಗಿ ಹಂಗ ಬರ್ತೀವಿ. ಸರಿ ದಣ್ಣ. ನೀ ಹೊಂಡ ಅಬ್ಬ ಅಲ್ಲ ಮೋಹನಂಗಿ ಅವ್ರೆ, ತಣಿಯವ್ರು ನನ್ನ ಯಾಕೆ ರೂಮಲ್ಲಿ ಕೂಡ ಹಾಕಿದ್ರು? ಅವರು ನಿಮ್ಮ ಮನೆಗೆ ಚೆಕ್ ಮಾಡಕ್ ಹೋಗಿದ್ದಾರೆ. ಅಲ್ಲಿ ಕಿಟ್ಟಲ್ ಮೂರ್ತಿ ಇಲ್ಲ ಅಂದ್ರೆ ನೀವಿಬ್ರು ಒಬ್ರೆ ಅಂತ ಗೊತ್ತಾಗೋಗ್ಬಿಡತ್ತೆ. ಆಮೇಲೆ ನಮ್ಮಣ್ಣ ಬಂದು ನಿಮ್ನ ಫಿನಿಶ್ ಮಾಡ್ಬಿಡ್ತಾರೆ. ಅಯ್ಯೋ, ಇವಾಗ ಏನ್ ಮಾಡೋದು? ನಾನ್ ಹೇಳ್ದಾಗ ಮಾಡಿ ಬನ್ನಿ. ಶರಣ್ರಿ ಇವ. ಶರಣ ಬನ್ನಿ ಕೂತ್ಕೊಳ್ಳಿ. ನಮ್ಮ ವಿಠಲ್ ಮೂರ್ತಿ ಅವರಿಗೆ ಒಂದು ಕೆಲಸ ಕೊಟ್ಟು ತಾವು ಪುಣ್ಯ ಕಟ್ಕೊಂಡು ಈಗ ಇಲ್ಲಿಗೆ ಬಂದಿದ್ದೇನು? ಅದೇ ರೀ, ವಿಟ್ಲ ಸಿಂಗಿಂಗ್ ಬ್ರದರ್ ಅದನಲ್ಲ, ಅವ ನೋಡು ಹೋಗವ ಅಂತ ಬಂದ್ವಿ. ಬ್ಲದಲ್ಲ ಅಂತವ್ರು ಯಾರು ಇಲ್ವಲ್ಲ? ಇದಾರೆ, ಅವ್ರ ಬ್ರದರು ಇಲ್ಲೇ ಇಲ್ಲ ಹೊರಗಡೆ ಹೋಗಿದ್ದಾರೆ. ತಿಳಿಗಳ ನಾ ಹೇಳಿದ ಖರೆ ಆತ ಇಲ್ಲ. ಆಸಾಮಿ ಬಂದಿಲ್ಲ. ಯಾವ ಆಸಾಮಿ ಬಗ್ಗೆ ಮಾತಾಡ್ತಿರೋದು? ಕಿಟ್ಟಲ್ ಮೂರ್ತಿ. ಕಿಟ್ಟಲ್ ಮೂರ್ತಿ ಅಂದ್ರೆ ಹಾಡು ಚಲೋ ಹಾಡ್ತಾನಲ್ರಿ, ಅವ ಭಾರಿ ಸೊಗಸಾದ ಹಾಡು ಹೇಳ್ತಾನ್ರಿ. ಅವ್ನ ಬಾಯಿಂದ ಒಂದು ಚಲೋ ಹಾಡು ಕೇಳಿ ಹೋಗವ ಅಂತ ಇಲ್ಲಿಗೆ ಬಂದಿದ್ದೀವಿ. ಹಾಡ್ನ ಇವಾಗ್ಲೇ ಕೇಳ್ಬೇಕಾ? ಹೌದ್ರಿ ಯಪ್ಪ, ಇವಾಗೇ ಕೇಳ್ಬೇಕು. ಜಸ್ಟ್ ಮಿನಿಟ್. ಕಿಟ್ಟಲ್ ಮೂರ್ತಿಗಳೇ ಬನ್ನಿಪ್ಪ. ನೊಂದೇನಯ್ಯ ಭವಬಂಧನದೊಳು ಸಿಲುಕಿ, ನೊಂದೇನಯ್ಯ ಭವಬಂಧನದೊಳು ಸಿಲುಕಿ, ಮುಂದೆ ದಾರಿ ಕಾಣದೆ ಕುಂದಿರೆ ಜಗದೊಳು. ಯಾಕ್ರಿ ಹಿಂಗ್ ಬಿದ್ದೋದ್ರಿ? ಆಶೀರ್ವಾದ ತಗೊಳ್ಳೋಕೆ ಬಿದ್ದೀರಿ. ಭಗವಂತ, ನಿಮ್ಮ ಕಂಠದಾಗ ಎಂತ ಶ್ರುತಿ ಇಟ್ಟೇನ್ರಿ. ನನ್ನ ಮನಸ್ಸು ಬಹಳ ಖುಷ್ ಆತು ಬಿಡ್ರಿ ನಿಮ್ಮ ಹಾಡು ಕೇಳಿ. ಆದ್ರೆ ನನ್ನ ಬ್ರದರ್ ವಿಠಲ್ ಮೂರ್ತಿ ಇದಾನಲ್ಲ, ಅವನಿಗೆ ನನ್ನ ಹಾಡು ಅಂದ್ರೆ ಒಂಚೂರು ಇಷ್ಟ ಅಲ್ಲ. ನಾನು ಹಾಡಕ್ ಶುರು ಮಾಡಿದ್ರೆ ಸಾಕು ಕಿವಿ ಮುಚ್ಕೋತಾನೆ. ಹಂಗಂತ ನೀವು ಹಾಡೋದನ್ನ ನಿಲ್ಲಿಸ್ಬೇಡ್ರಿ ಯಪ್ಪ, ಸರಾಗ ಹಾಡ್ತಾ ಇರ್ರಿ. ಬಾಳ್ಯ ಬಾರ್ಲ ಹಿಂಗ ಇದಂಗ್ರೆ ಬಾಯ್ಲಿ. ಏನ್ಲ ಬೊಗಳ್ದೆ ಅಲ್ಲಿ ನೀನು? ನನಗೆ ಹಂಗ ಅನ್ನಿಸ್ತು ಹಂಗಂದೆ. ಅಲ್ಲೇನು ಮಾನ್ಗಡಿ ಆಗದಂತ ಗೊತ್ತಿಲ್ಲ. ಬನ್ನಿ ಹೋಗಿ ನೋಡೋಣ. ಹಂಗಂತ ಏನು? ಯವ್ವ ಶರಣ್ರಿ, ನಾನು ಇನ್ ಬರ್ತೀನಿ. ಊಟ ಮಾಡ್ಕೊಂಡು ಹೋಗಿ. ಇಲ್ರಿ, ನಾನು ಇಲ್ಲಿ ಬಂದ್ ಕೆಲ್ಸ ಆಯ್ತು, ನಾನು ಇನ್ ಬರ್ತೀನಿ. ಶರಣ ಹೊಳಿ ಅಂದ್ರೆ ಹೀಗೆ ಮಾಡ್ತಾ ಇರಿ, ಒಂದಲ್ಲ ಒಂದಿನ ನಿಮ್ಗೆ
ಕಾದಿದೆ. ಏ ಬಾಲ್ಯ ಅಲ್ಲಿ ನೋಡ್ಲ ಆಕಿ ಎಷ್ಟು ಭೇಷ ಕುಣಿಲಿಕ್ಕತ್ತಳ ಧಣಿ ಅಲ್ಲಿ ಬ್ರದರ್ ಕೇಸು, ಇಲ್ಲಿ ಮದರ್ ಕೇಸು. ಬ್ರದರ್ ಕೇಸು ಮದರ್ ಕೇಸಲ್ಲಿ ಏ ಬಾಲ್ಯ ಏನಾದ್ರು ಸರಿಯಾಗಿ ಬಿಡಿಸಲ್ಲ ನನ್ಗೊಂದು ಅರ್ಥವಾಗ್ಲಿಕ್ಕಿಲ್ಲ. ಧಣಿ ಅಲ್ಲಿ ಕುಣಿಯಕ್ ಹತ್ತಾಳಲ್ಲ ಆಕಿನ ಹಂಗ ನೋಡಿ. ಯವ್ವ ಏ ಬಾಲ್ಯ ನಿನ್ನ ಮಾತು ಕರೆ ಅದಲೇ ಆಕಿ ವಿಷ್ಣುಮೂರ್ತಿ ತಾಯಿ ಅಲ್ಲೇನ? ಎಲ್ಲ ನಾಟಕ ಮಾಡ್ಲಿಕ್ಕತ್ತಾರ. ನಾಟಕ ಮಾಡೋರ ಹತ್ರಕ್ಕೆ ನಾಟಕ ಮಾಡಿದ್ರೆ ಏನ್ ಪಸಂದಾಗಿರ್ತದೆ ಹೇಳಿ. ಇರ್ಲೇ ಆಕಿ ಬರ್ಲಿ ನನ್ನ ಹತ್ರ, ನಾ ವಿಚಾರಿಸ್ತೀನಿ ಅವಳನ್ನ. ಅಯ್ಯವ್ವ ಎಲ್ಲಾದ್ರೂ ನಾನು ನೋಡಿದ್ದೇನು? ಇಲ್ಲಲ್ಲ ನನ್ನ ನೋಡಿಲ್ಲೇನ? ಇವ್ರನ್ನೇ ನೋಡಿಲ್ಲ ಅಂದ್ರೆ ನಿನ್ನೆ ನೋಡಿ. ಹಂಗಲ್ಲವ, ನೀವು ವಿಷ್ಣುಮೂರ್ತಿಯವರ ತಾಯಿ ಅಲ್ಲೇನಾ? ವಿಟ್ಲು ಮೂರ್ತಿ? ಯಾವ ವಿಟ್ಲು ಮೂರ್ತಿ? ಅದೇ ವಿಠಲ್ ಮೂರ್ತಿ ಕಿಟ್ಟಲ್ ಮೂರ್ತಿ ಅವಳಿ ಜವಳಿ ಇದಾರಲ್ಲ. ಅವರಾ? ಅವಳು ನನ್ನ ಅಕ್ಕ. ನಾವಿಬ್ರು ಅವಳಿ ಜವಳಿ. ನಾನು ಜಗಳ ಮಾಡ್ಕೊಂಡು ಬೀದಿಗೆ ಬಂದ್ಬಿಟ್ಟೆ, ಅವಳು ಆರಾಮಾಗಿ ಗಂಡುಗಳಿ ಮನೇಲಿ ಅವಳು. ಈಕಿನ ಬೇರೆ ಅದಳ ಆಕಿನ ಬೇರೆ ಅದಳಲ್ಲೋ. ದಣಿ ಆದ್ರೆ ನನಗೆ ಯಾಕೋ ಅನುಮಾನ ಕಾಡ್ಲಿಕ್ಕೆ ಹತ್ತೈತಿ. ಒಂದು ಸಾತಿ ಆ ಮನೆಗೆ ಹೋಗಿ ನೋಡ್ಕೊಂಬರನೇನು? ಏನಿನ್ ಅನುಮಾನಕ್ಕಷ್ಟು ಬೆಂಕಿ ಹಾಕ್ಸುಡ. ಅಲ್ಲೇ ನಾವು ಮತ್ತೆ ಅದೇ ಮನೆಗೆ ಹೋದ್ರ ಅವ್ರಿಗೆ ನಮ್ಮ ಮೇಲೆ ಅನುಮಾನ ಬರ್ಲಿಕ್ಕೇನು? ನಮ್ಮ ಅನುಮಾನ ಬಗೆ ಹರಿಬೇಕು ಅಂದ್ರೆ ನಾವ್ ಅಲ್ಲಿಗೆ ಹೋಗ್ಲಿಕ್ಕಾಗಬೇಕು, ನೀವ್ ಅದಕ್ಕೆ ಬರ್ಲಿಕ್ಕಾಗಬೇಕು. ನಡ್ರಿ ದಣಿ ನಡ್ರಿ ನಡ್ರಿ. ಇದೇನು ವಾಪಸ್ ಬಂದ್ಬಿಟ್ರೆ ನಮ್ದೆಲ್ಲ ಊಟ ಆಗೋಯ್ತು. ನಾನು ತಿನ್ಲಿಕ್ಕೆ ಬಂದಿಲ್ರಿ, ನಾ ಬೇರೆ ಕೆಲ್ಸಕ್ಕೆ ಬಂದಿದ್ದೀನಿ. ಹೌದು, ನಾನು ಯಾವಾಗ ಈ ಮನೆಗೆ ಬಂದ್ರು ನೀವು ಚಂದ ಹೊಡೆದು ಇಲ್ಲೇ ಕುಂತಿರ್ತೀರಲ್ರಿ. ನಿಮಗೇನು ಬೇರೆ ಮನೆ ಮಾತಿ ಇಲ್ಲೇನು? ನಮ್ದು ಡಾನ್ಸ್ ಗ್ರೂಪ್ ಇದೆಯಲ್ಲ, ನಾವೆಲ್ಲರೂ ಇಲ್ಲಿಂದಾನೇ ಒಟ್ಟಾಗಿ ಡಾನ್ಸ್ ಮಾಡಕ್ ಹೋಗೋದು. ಈಗೇನು ನೀವು ನಮ್ ಡ್ಯಾನ್ಸ್ ನೋಡ್ಬೇಕಾ? ಯವ್ವ ಬ್ಯಾಡ್ರಿ, ನಾನು ಈ ಕ್ಷಣದಾಗ ವಿಟ್ಲನ್ ತಾಯಿ ನೋಡ್ಬೇಕು. ಕೂಗಿ ಮೊದ್ಲೇ ಹೇಳಿದ್ರೆ ಕಳ್ಸ್ಬಿಡ್ತಾ ಇದ್ವಿ. ಕರ್ಸಿ ಬಿಡ್ತಾ ಇದ್ವಿ ಅಂದ್ರೆ ಏನರ್ಥ? ನಮ್ ಧಣಿಗಳು ಈಗ್ಲಾ ನೋಡ್ಬೇಕು ಅಂತಾರೆ, ನೀವ್ ಈಗ್ಲೇ ಕರ್ಸಿ. ಕಮಲಾ ಅವ್ರೆ, ಕಮಲಾ ಅವ್ರೆ. ನಾನೇ ಕಮಲ. ಏನಾಗ್ಬೇಕಾಗಿತ್ತು? ಅದು ನೋಡಿದ್ರೆ ಹ್ಯಾಂಗೆ, ಇಲ್ಲಿ ನೋಡಿದ್ರೆ ಹೀಗೆ, ಇದು ಹೆಂಗೆ? ನೀವೇನ್ ಹೇಳ್ತಿದ್ರಾ? ನನ್ಗೇನು ಅರ್ಥ ಆಗ್ತಿಲ್ಲ. ಅದನ್ನ ನಾನು ಹೇಳಲಿಕ್ಕೆ ಕೇಳ್ರಿ. ರಸ್ತಿನಾಗ ಬಾಕಿ ನೋಡೋದಕ್ಕ ನಿಮ್ ಹಾಂಗ ಇದ್ಲು ಡ್ಯಾನ್ಸ್ ಮಾಡ್ಲಿಕ್ಕೆ ಹತ್ತಿದ್ರಿ. ಅದು ನೋಡಿ ನಮ್ಗೆ ಅನುಮಾನ ಬಂದು ಇಲ್ಲಿ ನೋಡು ಹೋಗವ ಅಂತ ಬಂದ್ವಿ. ಅವಳು ನನ್ನ ತಂಗಿ. ಅವಳು ಹಾಗೆ ಬೀದಿ ಕುಣಿತಾ ಇರ್ತಾಳೆ. ತುಂಬಾ ಕೆಟ್ಟವಳು. ಆದ್ರೆ ನಾನ್ ಹಂಗಲ್ಲ. ನನ್ ಮನೆ ಬಿಟ್ಟು ಎಲ್ಲೂ ಹೋಗಲ್ಲಪ್ಪ. ಏ ಬಾಳ್ಯ, ಇನ್ನ ಮೇಲೆ ನೀ ನನ್ನ ಜೋಡಿ ಇರೋದು ಬೇಡ ಕಣ್ಲ. ನನ್ನ ಬಿಟ್ಟು ದೂರ ಹೊಂಡು ನೀನು. ನೀವ ಹಿಂಗಂದ್ರೆ ನಾನು ಎಲ್ಲಿ ಹೋಲಿ? ಏ ಮಗನ, ಇದೇ ಕಡಿ ಬಾರಿ ಅದ ನೋಡು. ಇನ್ನೊಮ್ಮೆ ಇಂಥ ತಪ್ಪು ನೀ ಮಾಡಿದ ನನಗೆ ಕಂಡ್ರ ನಿನ್ನ ಕರ್ಕೊಂಡು ಮಾರಿಗೆ ಬಲಿ ಕೊಟ್ಬಿಡ್ತೀನಿ. ವಿಟ್ಲ, ನೀನ್ ನನ್ನ ಮದ್ವೆ ಆಗ್ತೀಯಾ? ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ. ಏನಾದ್ರೂ ನನ್ ಮದ್ವೆ ಆಗ್ಲಿಲ್ಲ ಅಂದ್ರೆ ವಿಠಲ್ ಮೂರ್ತಿ ಕಿಟ್ಟಲ್ ಮೂರ್ತಿ ಇಬ್ರು ನೀನೆ ಅಂತ ನಮ್ಮ ಅಣ್ಣಂಗೆ ಹೇಳ್ಬಿಡ್ತೀನಿ. ನಮ್ಮಯ್ಯ ಅಂತೀನಿ, ಯಾವುದೇ ಕಾರಣಕ್ಕೂ ಹಾಗೆ ಮಾತ್ರ ಮಾಡಕ್ ಹೋಗ್ಬೇಡ. ನನ್ನ ಕೆಲಸ ಏನಾದ್ರು ಕಿತ್ಕೊಂಡು ಹೋಗ್ಬಿಟ್ರೆ ನಾನು ತುಂಬಾ ತೊಂದರೆ ಸಿಗಾಕೊಂಡ್ಬಿಡ್ತೀನಿ. ಅದೆಲ್ಲ ನಂಗೆ ಗೊತ್ತಿಲ್ಲ, ನೀನ್ ನನ್ನ ಮದ್ವೆ ಆಗ್ಬೇಕು ಅಷ್ಟೇ. ಈ ವಿಷಯ ಏನಾದ್ರು ನನ್ನ ಸ್ತೋತ್ರ ಕಿಟ್ಟನ ಮೂರ್ತಿ ಗೊತ್ತಾದ್ರೆ ನನಗೆ ತುಂಬಾ ತೊಂದರೆ ಆಗುತ್ತೆ. ವಿಟ್ಲ ಇಬ್ರು ನೀನೆ ಅಂತ ನಂಗೆ ಗೊತ್ತು. ಮಹಾನಂಗಿ, ಅಕ್ಕಪಕ್ಕ ನೋಡ್ಕೊಂಡು ಮಾತಾಡ್ಬೇಕು. ಕದ್ದು ಕೇಳಿಸ್ಕೊಳ್ಳೋ ಕಿವಿ ಸಾಕಷ್ಟು ಇರುತ್ತವೆ. ಯಾರಾದ್ರೂ ಕೇಳಿಸ್ಕೊಳ್ಳಿ, ಐ ಡೋಂಟ್ ಕೇರ್. ನೀನ್ ನನ್ನ ಮದ್ವೆ ಆಗ್ಲಿಲ್ಲ ಅಂದ್ರೆ ನಾನೇನೋ ಸುಮ್ಮನೆ ಬಿಡಲ್ಲ. ಮನಂಗಿ ನನಗೆ ಈಗಾಗಲೇ ಮದುವೆ ಆಗಿದೆ, ಪಲ್ಲುವನ್ನು ಹೆಂಡತಿ ಇದ್ದಾಳೆ. ಇವಳಿಗೆ ಆಗಪ್ಪ ಅರ್ಥ ಮಾಡ್ತದೆ. ನನಗೆ ತುಂಬಾ ಕಷ್ಟ ಇದೆ. ಅದಕ್ಕೆ ದೇವ್ರಂತ ಮಂಡಕ್ಕಿ ಗಜಾನನ ಅವ್ರ ಹತ್ರ ನನ್ನ ಕೆಲ್ಸಕ್ಕೆ ಸೇರ್ಕೊಂಡಿದ್ದು. ತಪ್ಪಿ ಕೆಲಸ ಏನಾದ್ರು ಹೋಗ್ಬಿಟ್ರೆ ಅಯ್ಯೋ ದೇವ್ರೆ, ನನ್ ಗತಿ ಏನು? ನನ್ನ ಕಷ್ಟ ಯಾರ ಹತ್ರ ಹೇಳ್ಕೊಳ್ಳೋದು? ಅಣ್ಣಯ್ಯ, ನನ್ ಕಿಟ್ಟಲ್ ಮೂರ್ತಿನೇ ಮದ್ವೆ ಆಗೋದು. ಕಣವ, ಆದ್ರ ಇಲ್ಲಿಗೆ ಕಿಟ್ಟಲ್ ಮೂರ್ತಿ ಬಂದು ಗಲಾಟೆ ಮಾಡಿದ್ರ ನಾ ಏನ್ ಮಾಡೋದು ಅಂತ. ಹಲೋ, ಹೇಳಮ್ಮ ಪಲ್ಲು. ಗೊತ್ತು ಕಣಮ್ಮ, ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಅಂತ. ನೋಡಮ್ಮ, ಈಗ ತಾನೇ ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ. ಯಜಮಾನ್ರ ಹತ್ರ ಹೇಗೆ ಅಡ್ವಾನ್ಸ್ ಕೇಳೋದು? ನೋಡಮ್ಮ,
ಅವ್ರು ಅಡ್ವಾನ್ಸ್ ಕೊಟ್ರೆ ನಾವು ಕೇಕ್ ಕಟ್ ಮಾಡೋಣ, ಇಲ್ಲಾಂತಂದ್ರೆ ಕೇಕ್ ಕಟ್ ಮಾಡೋದೇ ಬೇಡ. ನೀನು ಪದೇ ಪದೇ ಫೋನ್ ಮಾಡಿ ನನ್ ತೊಂದರೆ ಕೊಡ್ಬೇಡ. ತಲೆ ಮೊದ್ಲು ಕೆಟ್ಟೋಗ್ಬಿಟ್ಟಿದೆ. ಇಡಮ್ಮ ಫೋನ್ ನೀನು. ಅಣ್ಣಯ್ಯ ಹಂಗವ ನೀ ನನ್ನ ಹಿಂದೆ ಬಾರವ. ವಿಠಲ್ ಮೂರ್ತಿ, ವಿಟ್ಲ ನಮಸ್ಕಾರ ದನಿಗಳೇ, ಚೆನ್ನಾಗಿದ್ದೀರಾ? ನಮ್ಮನೆ ಕಡೆ ಬಂದಿದ್ದೀರಾ? ಏನಿಲ್ಲ, ನೀ ಸಂಬಳ ಹಾಡಿದಾಗ ಅಡ್ವಾನ್ಸ್ ಬೇಕು ಅಂತ ಕೇಳಲಿಕ್ಕೆ ಹತ್ತಿದಲ್ಲ, ಕರೆ ತಾನ? ಹೌದು ದಣಿಗಳೇ. ಅಂದಾಗ ನಿನ್ಗೆ ಅಡ್ವಾನ್ಸ್ ಯಾಕೆ ಬೇಕು? ಮನೆಯಲ್ಲಿ ಒಂದು ಚಿಕ್ಕ ಫಂಕ್ಷನ್ ಇತ್ತು, ಅದಕ್ಕೆ. ಅಂದ್ರೆ ನಿನ್ನ ವೆಡ್ಡಿಂಗ್ ಆನಿವರ್ಸರಿ ಅದನ? ನಂದಲ್ಲ, ಕಿಟ್ಟಲ್ ಮೂರ್ತಿದ್ದು. ಅಂದ್ರೆ ಕಿಟ್ಟಲ್ ಮೂರ್ತಿಗೆ ಆಲ್ರೆಡಿ ಲಗ್ನ ಆಗದೆ ಅಂತಾತು. ಅವನ್ನ ನಾನ್ ಮದುವೆ ಮಾಡ್ಕೋಬೇಕು ಅಂತ ಇದೀನಿ. ಈ ವಸಿ ಸುಂಗಿರವ್ವ. ನನಗ ಸುಳ್ಳು ಹೇಳೋ ಮಂದಿನ ಕಂಡ್ರ ಮೈಯಾಗ ಬೆಂಕಿ ಹಚ್ಚದಂಗ ಆಗ್ತದೆ. ಬಾಳ್ಯ, ಹೊರಗಡೆ ನಮ್ಮ ಕಾರ್ ನಿಂತಿದಲ್ಲ, ಹೋಗು. ಕಾರಲ್ಲಿ ಇಟ್ಟಿದ್ದೀನಲ್ಲ ಅದನ್ನ ತಗೊಂಬರ್ಲ. ಬೈಲಿ ದೇಣಿಗಳು ಒಪ್ಪಿಸ್ಕೋಬೇಕು. ನೋಡಲಿ ತಮ್ಮ, ಹೆಂಗದ ಇದು ಶಹರಾಪುರದಾಗಿಂದ ತಂದಿರೋದ್ರಿ, ಬಹಳ ಶಾರ್ಪ್ ಅದ ಮಗನ. ಒಂದು ಸತಿ ಕುತ್ತಿಗೆ ಮ್ಯಾಗ ಇಕ್ಕ ಎಳದ ಅಂದ್ರೆ ರುಂಡ ಬೇರೆ ಮುಂಡ ಬೇರೆ ಆಗ್ಬೇಕು. ಅದು ಅವನಿಗೆ ಕೆಲಸ ಸಿಗಲಿ ಅನ್ನೋ ಉದ್ದೇಶದಿಂದ ನಾವು ಇದನ್ನು ಮಾಡಿದ್ವೇ ವಿನಃ ಇದರ ಹಿಂದೆ ಯಾವ ದುರುದ್ದೇಶವೂ ಇರಲಿಲ್ಲ. ಏ ಬಳ್ಯ, ಬೌಲ ಅದನ್ನ ತಗೊಂಬ. ಅಮ್ಮ ಹೇಳ್ತಿದ್ದಾಳೆ. ಅಲ್ಲ ಮಂಡಕ್ಕಿ ಗಜನವ್ರೆ, ಏನಿದು? ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ವಿಟ್ಲ ಮತ್ತು ಕಲ್ಲು ಅಂತಿದೆ. ಮತ್ತಿನ್ನೇನು ಇರ್ಬೇಕು? ಈಗಿನ ಈತ ಮದುವೆ ಆಗಿರೋ ವಿಚಾರ ನಮಗ್ ಗೊತ್ತದ್ರಿ. ವಿಠಲ್ ಮೂರ್ತಿನೂ ಇವನೇ ಅದನ, ಕಿಟ್ಟಲ್ ಮೂರ್ತಿನೂ ಇವನೇ ಅದನ. ಹೊಟ್ಟಿ ಪಾಡಿಗೋಸ್ಕರ ಇಂತ ದೊಡ್ಡ ಸುಳ್ಳು ಹೇಳೋಣ ಅಂತ ನಮಗ್ ಗೊತ್ತದ ಬಿಡ್ರಿ. ಅಣ್ಣಯ್ಯ, ನಾನ್ ಕಿಟ್ಟಲ್ ಮೂರ್ತಿನ ಮದುವೆ ಆಗ್ಬೇಕು. ಬಿಡ್ತು ಅನ್ನವ ಅಲ್ಲ ತಂಗವ. ಲಗ್ನ ಆದ್ಮೇಲೆ ಮತ್ತೆ ಲಗ್ನ ಆದ್ರೆ ಏನ್ ಚಾಲು ಇರ್ತದ ಹೇಳು? ಬಿಟ್ಟಾಟವ ನಿನ್ಗೆ ಭಾವ ದೂರ ಅಂತ ಗಂಟು ತಂದು ಭರ್ಜರಿಯಾಗಿ ಮದುವೆ ಮಾಡ್ತೀನಿ. ನಿಮ್ ಪಾಲಕ ನಾನೇ ಸತ್ ಹೋಗಿದ್ದೀನ. ಮದುವೆ ಆಗುವಂತ ಒಂದು ಮಾತು ಹೇಳಿದ್ರೆ ನಾನೇ ಲಗ್ನ ಆಗ್ತಿದ್ದೆ. ಇನ್ನೊಂದು ಮಾತು ನೀನು ಬಾಯಿಂದ ಹೊರಗಡೆ ಬಂತು ಅಂದ್ರೆ ಈ ಚಾಕು ನೀನು ಹೊಟ್ಟೆನಾಗ ಇರೋದನ್ನೆಲ್ಲ ತೆಗೆದು ಈ ಟೇಬಲ್ ಮ್ಯಾಗ ಇರ್ತದ. ಬರ ಬೈಲೆ. ನೀವಿಬ್ರು ಸೇರಿ ಕೇಕ ಕಟ್ ಮಾಡಿ. ಈ ಶುಭ ಸಂದರ್ಭದಾಗ ನಾನು ನಿಮ್ಗೊಂದು ಸೋಫಾ ಕೊಡ್ತೀನಿ, ತಗೊಳ್ರಿ. ಮಂಡಕ್ಕಿ ಗಜನವ್ರೆ, ನಿಮ್ಮ ಮನಸ್ಸು ತುಂಬಾ ದೊಡ್ಡದು ಬಿಡಿ. ದೊಡ್ಡ ಸುಳ್ಳು ಹೇಳಿದವರಿಗೂ ಲಕ್ಷ ಲಕ್ಷ ಬೆಲೆ ಬಾಳುವ ಚಿನ್ನ ಸರ ಕೊಟ್ಟಿದ್ದೀರಾ. ಈಗ ನೀವು ಸುಳ್ಳು ಹೇಳಿಕತ್ತೀರಲ್ರಿ. ನಾನು ಸುಳ್ಳು ಹೇಳ್ತಿದ್ದೀನ ಅಂದ್ರೆ? ನೋಡಿ, ನೀವು ತಿಳ್ಕೊಂಡಂಗ ಇದು ಲಕ್ಷ ಲಕ್ಷ ಬೆಳೆ ಬಾಳೋ ಬಂಗಾರ ಸರ ಅಲ್ರಿ, ಮತ್ತೆ ಡೂಪ್ಲಿಕೇಟ್.